ಚಂದನ ವಾಹಿನಿಯ ವೀಕ್ಷಕ ಬಂಧುಗಳೆಲ್ಲರಿಗೂ ಕೂಡ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಓರ್ವ ಮಹಿಳೆಯನ್ನ ದೇವರು ಅಂತ ಒಂದು ವಿಶೇಷವಾಗಿ ನಾವು ಹೋಲಿಸುವಂತಹ ಸಂದರ್ಭ ಇದ್ದರೆ ಅದು ಅವಳು ತಾಯಿಯಾದ ಸಂದರ್ಭ ಅಂತಲೇ ಹೇಳ್ಬೋದು. ಈ ತಾಯಿಯಾದ ಸಂದರ್ಭದಲ್ಲಿ ಮಹಿಳೆ ಬಹಳ ಒಂದು ವಿಶೇಷವಾದಂತಹ ಪಾತ್ರವನ್ನು ವಹಿಸ್ತಾಳೆ. 9 ತಿಂಗಳು ಗರ್ಭದಲ್ಲಿ ಮಗುವನ್ನು ಇಟ್ಕೊಂಡು ನಂತರ ಆ ಮಗುವನ್ನು ಕೈಗೆ ಕೊಟ್ಟಾಗ ಆಕೆಗೆ ಆಗುವಂತಹ ಸಂತೋಷವೇ ಬೇರೆ. ಆದರೆ ಅದರ ನಂತರದ ದಿನಗಳಲ್ಲಿ ಆಕೆ ಅನುಭವಿಸುವಂತಹ ಮಾನಸಿಕ ಸಮಸ್ಯೆಗಳು ನಿಜಕ್ಕೂ ಅದನ್ನು ಕೆಲವರಿಗೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಕೆಲವರು ಹೇಳ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ನಮ್ಮ ಈ ಶಕ್ತಿ ಮಹಿಳಾ ಕಾರ್ಯಕ್ರಮದ ವಿಶೇಷ ಸಂಚಿಕೆಯಲ್ಲಿ ನಾವು ತಾಯಂದಿರ ಮಾನಸಿಕ ಆರೋಗ್ಯ ಹಾಗೆ ಆರೈಕೆ ಹಾಗೆ ಮಹಿಳೆ ಅಥವಾ ತಾಯಿ ಹೆರಿಗೆಯ ನಂತರದಲ್ಲಿ ಅನುಭವಿಸುವಂತಹ ಮಾನಸಿಕ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ವಿಷಯಗಳನ್ನು ಚರ್ಚೆ ಮಾಡಲಿಕ್ಕಿದ್ದೇವೆ. ಈ ವಿಷಯದ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಲಿಕ್ಕೆ ನಿಮಾನ್ಸ್ ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಲತಾ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಮೇಡಮ್, ನಾ ಆಗಲೇ ಹೇಳಿದೆ, ಈಗ ತಾಯಿಯ ಆರೈಕೆ ಅಥವಾ ಆರೋಗ್ಯ ಈ ವಿಷಯದಲ್ಲಿ ಹೆರಿಗೆಯ ನಂತರ ಮಹಿಳೆಗೆ ಅಥವಾ ಅವರ ತಾಯಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕಾಡುತ್ತೆ. ಮಗು ಕೈಗೆ ಸಿಕ್ಕಾಗ ಎಷ್ಟು ಖುಷಿಯಾಗುತ್ತೋ ಆ ನಂತರದ ದಿನಗಳಲ್ಲಿ ಆಕೆಗೆ ಕಾಡುವಂತಹ ಮಾನಸಿಕ ಸಮಸ್ಯೆಗಳು ಅಪಾರ ಅಂತಾನೆ ಹೇಳ್ಬೋದು. ಈ ಎಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸಿ ಮಹಿಳೆ ನಿಲ್ತಾಳೆ. ಹೀಗಾಗಿ ಈ ಮಾನಸಿಕ ಸಮಸ್ಯೆ ಎದುರಾಗಲಿಕ್ಕೆ ಈ ಸಂದರ್ಭದಲ್ಲಿ ಹೆರಿಗೆಯ ನಂತರದಲ್ಲಿ ಮಾನಸಿಕ ಸಮಸ್ಯೆ ಎದುರಾಗಲಿಕ್ಕೆ ಮುಖ್ಯ ಕಾರಣ ಏನು ಮೇಡಮ್? ತಾಯಂದಿರಿಗೆ ಎಸ್ಪೆಷಲಿ ಈ ಬಾಣಂತಿ ಸಮಯದಲ್ಲಿ ಅನುಭವಿಸುವಂತ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಕಾರಣ. ಸೊ ಕಾರಣ ಅಂತ ಅಂದ್ರೆ ಮೇಯ್ನ್ ಆಗಿ ಈ ಹಾರ್ಮೋನ್ ವ್ಯತ್ಯಾಸ. ನಮ್ಗೆಲ್ಲರಿಗೂ ಗೊತ್ತು, ನಾವು ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ 9 ತಿಂಗಳು ಹೊರವರೆಗೂ ಕೂಡ ಆ ಹಾರ್ಮೋನ್ ವ್ಯತ್ಯಾಸ ತಾಯಂದಿರಲ್ಲಿ ಕಂಡು ಬರ್ತಾ ಇರುತ್ತೆ. ಅದ್ರ ಜೊತೆನಲ್ಲಿನೇ ಅಕಸ್ಮಾತ್ ಅವ್ರಿಗೇನಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ಮನೆಯಲ್ಲಿ ಏನಾದ್ರೂ ಮಾನಸಿಕ ಆರೋಗ್ಯ ಸಮಸ್ಯೆಗಳಿರ್ಬೋದು, ಎಸ್ಪೆಷಲಿ ಅವರ ತಾಯಿಯಲ್ಲಿ ಅಥವಾ ಹಿಂದಿನ ಹೆರಿಗೆನಲ್ಲಿ ಕೂಡ ಯಾವುದಾದ್ರೂ ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ದಿರ್ಬೋದು, ಅಥವಾ ಕೆಲವೊಂದು ಸರ್ತಿ ಆ ಹೆರಿಗೆ ಸಮಯದಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿದ್ದಿರ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಕೂಡ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಎದುರಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದು ಸತಿ ಯಾವುದೇ ಕಾರಣಗಳಿಲ್ಲದೇನೂ ಕೂಡ ತಾಯಿಗೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಹೆರಿಗೆಯ ನಂತರ ಒಂದು ತಾಯಿಗೆ ಕಾಡುವಂತಹ ಮಾನಸಿಕ ಸಮಸ್ಯೆಗಳು ಎಷ್ಟಿದೆ ಅಂತ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಿಮಾನ್ಸ್ ಅವರು ಒಂದು ಕಿರು ಚಿತ್ರವನ್ನು ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಬಾಣಂತಿಯರು ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ, ಆದರೆ ನಾನು ಮನೆ ಕೆಲಸಗಳಲ್ಲಿ ಮುಳುಗೋಗಿದ್ದೀನಿ. ನನಗೆ ಯಾವ ರೀತಿಯ ಸಹಾಯನೂ ಸಿಗ್ತಾ ಇಲ್ಲ. ಮಗುನ ಹೇಗೆ ನೋಡ್ಕೋಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಮಗುವಿನ ಆರೋಗ್ಯದ ಬಗ್ಗೆ ಸದಾ ಆತಂಕ. ಈ ಗಲಿಬಿಲಿ ಯಾವಾಗ ನಿಲ್ಲತ್ತೆ? ಈ ಆತಂಕದಿಂದ ಯಾವಾಗ ಮುಕ್ತಿ ಸಿಗತ್ತೆ? ನನ್ನ ಜೀವನನೇ ಬದಲಾಗಿ ಹೋಗಿದೆ. ಯಾವಾಗ್ಲೂ ಸುಸ್ತು, ನಿದ್ದೆ ಇಲ್ಲ, ಮಾತ್ಗೂ ಜಗಳ. ಎಷ್ಟು ದಿವಸ ಹೀಗೆ ಕಳೆಯೋದು? ಕೆಲ್ಸಕ್ಕೆ ಹೋಗಕ್ಕಾಗ್ತಿಲ್ಲ, ದುಡಿಯೋಕ್ಕಾಗ್ತಿಲ್ಲ, ಮಗುನ್ ಕೂಡ ನೋಡ್ಕೊಳಕ್ಕಾಗ್ತಿಲ್ಲ. ನಾನು ತುಂಬಾ ಸೋತೋಗಿದ್ದೀನಿ. ನನ್ಗಿನ್ನೂ ಸಹಿಸ್ಕೊಳಕ್ಕಾಗ್ತಿಲ್ಲ. ನಾನು ಒಂಟಿ ಆಗೋಗಿದ್ದೀನಿ. ಎಲ್ಲರೂ ಒಂದು ಸಂಭ್ರಮದಲ್ಲಿದ್ದಾರೆ. ಆದರೆ
ನನಗಿಷ್ಟು ಬೇಗ ತಾಯಿ ಆಗಕ್ಕೆ ಇಷ್ಟ ಇಲ್ಲ. ನಮ್ಮ ಮದುವೆ ಆಗಿ ಇನ್ನೂ ಕೆಲವು ತಿಂಗಳಷ್ಟೇ ಆಗಿರೋದು. ಅತ್ತೆ ಹೇಳ್ತಾರೆ ಗಂಡ್ಮಗುನೇ ಆಗೋದು ಅಂತ. ಒಂದು ವೇಳೆ ಹೆಣ್ಮಗು ಆದ್ರೆ? ಗಂಡಾಗ್ಲಿ ಹೆಣ್ಣಾಗ್ಲಿ ನಾನು ಒಬ್ಬ ತಾಯಿ ಜವಾಬ್ದಾರಿನ ನಿಭಾಯಿಸೋದಕ್ಕಾಗತ್ತಾ? ನಾನು ಮಾತ್ರ ಇಲ್ಲಿ ಖುಷಿಯಾಗಿಲ್ಲ. ನಾನಿಲ್ಲಿ ಒಬ್ಬೊಂಟಿ. विश्व स्वास्थ्य संगठन के अनुसार मां की मानसिक स्वास्थ्य का सीधा असर बच्चे के मानसिक स्वास्थ्य पर पड़ता है। अगर आप या आपकी कोई भी जानकार गर्भावस्था या गर्भावस्था के बाद मानसिक तौर पर तकलीफ में है तो इन विचारों पर जरूर ध्यान दें। आप मदद ले सकती हैं। हेल्पलाइन नंबर 14416। अगर मां खुश तो बच्चा खुश और उनके साथ सारा परिवार खुश। ಈಗ ಮೇಡಮ್, ಮುಖ್ಯವಾಗಿ ಯಾವ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳು ಅವಳಲ್ಲಿ ಕಾಣಿಸ್ಕೊಳ್ಳುತ್ತೆ? ನಾವು ಮೇಯ್ನ್ ಆಗಿ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಎಸ್ಪೆಷಲಿ ಬಾಣಂತಿಯಲ್ಲಿ ಕಂಡು ಬರೋದನ್ನ 5 ರೀತಿಯಾಗಿ ವಿಂಗಡಿಸ್ತೇವೆ. ಸೊ ಮೊದಲನೇದು ಬಂದು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಕರಿತೀವಿ. ಬ್ಲೂಸ್ ಅಂದರೆ ಆತಂಕ. ಸೊ ಇದೇನಂದರೆ ಒಂದು ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ಕಂಡು ಬರುತ್ತೆ, ಹೆರಿಗೆಯಾಗಿ ಸ್ವಲ್ಪ ವಾರಗಳಲ್ಲಿ ಇದು ಕಂಡು ಬರುತ್ತೆ. ಮತ್ತು ಕ್ರಮೇಣ 1 ಅಥವಾ 2 ವಾರದಲ್ಲಿ ಕುಟುಂಬದ ಬೆಂಬಲದೊಂದಿಗೆ ಅದು ಅದಾಗದೇನೆ ಹತೋಟಿಗೆ ಬರುತ್ತದೆ. ಅದಕ್ಕೆ ಯಾವುದೇ ರೀತಿ ವೈದ್ಯಕೀಯ ಸೌಲಭ್ಯ, ಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಆ ಟೈಮ್ನಲ್ಲಿ ತಾಯಂದರಿಗೆ ಏನಾಗ್ತಾ ಇರುತ್ತೆ ಅಂದರೆ ಹೆಚ್ಚಿನ ಆತಂಕ ಇರ್ಬೋದು, ಅಥವಾ ಗಾಬರಿ ಇರ್ಬೋದು, ಅಥವಾ ಹೆಚ್ಚಿನ ಸಂತೋಷ. ಸೊ ಆ ರೀತಿ ಬಿಹೇವಿಯರಲ್ ಇಶ್ಯೂಸ್ ಮಾತ್ರ ಕಂಡುಬರುತ್ತೆ. ಅದು ಸಾಮಾನ್ಯವಾಗಿ ನಾವು 50-70% ತಾಯಂದಿರಲ್ಲಿ ನಾವು ಕಾಣಬಹುದು. ಮತ್ತು ಅದರ ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಅಥವಾ ಪ್ರಸವ ನಂತರದ ಖಿನ್ನತೆ ಅಂತ. ಸೊ ಈ ಖಿನ್ನತೆ ಬಂದು ಇನ್ನೂ ಹೆಚ್ಚಿನ ಕ್ರಮೇಣದಲ್ಲಿ ನಾವು ನೋಡ್ತೇವೆ. ಅಂದರೆ 100ರಲ್ಲಿ 10 ಜನ ತಾಯಂದರಿಗೆ ಈ ರೀತಿ ಸಮಸ್ಯೆ ಕಂಡು ಬರಬಹುದು. ಮತ್ತು ಈ ಖಿನ್ನತೆ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ 2 ವಾರಕ್ಕೂ ಕೂಡ ಹೆಚ್ಚಿನ ಸಮಯದಲ್ಲಿ ಅವ್ರಿಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಆ ಟೈಮ್ನಲ್ಲಿ ಅವ್ರಿಗೆ ಏನಂದರೆ ಊಟ ಸೇರ್ದಲ್ಲೇ ಇರ್ಬೋದು, ನಿದ್ದೆ ಬರ್ದಲ್ಲೇ ಇರ್ಬೋದು, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಅಂತ ಹೇಳ್ತೀವಿ. ಮತ್ತು ಅವ್ರಿಗೆ ಮಗುವಿನ ಆರೈಕೆಯಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಮತ್ತು ಅವ್ರಿಗೆ ಕೆಲವೊಂದು ಸತಿ ಸ್ವಯಂ ಹಾನಿ ಅಥವಾ ಆತ್ಮಹತ್ಯೆ ಆಲೋಚನೆಗಳು ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಮತ್ತು ಈ ಸಮಸ್ಯೆಗೆ ನಾವು ವೈದ್ಯಕೀಯ ಸೇವೆನ ಪಡ್ಕೊಳ್ಬೇಕು, ಮತ್ತು ಚಿಕಿತ್ಸೆನೂ ತುಂಬ ಮುಖ್ಯ. ಮತ್ತು ಇನ್ನು ಪ್ರಸವ ನಂತರದ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ, ಪ್ರಸವ ನಂತರದ ಸನ್ನಿ ಅಂತ ಹೇಳ್ತಾರೆ. ಸೊ ಇದು ಇನ್ನೂ ಒಂದು ಸಿವಿಯರ್ ಫಾರ್ಮ್. ಅಂದರೆ ಇದು 1% ಕಡಿಮೆ ಮಹಿಳೆಯರಲ್ಲಿ ಕಂಡು ಬರ್ಬೋದು ಹೆರಿಗೆಯ ನಂತರ. ಸೊ ಈ ಸನ್ನಿ ಆದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ತಾಯಂದಿರಲ್ಲಿ ಈ ಎಲ್ಲ ಬಿಹೇವಿಯರಲ್ ಇಶ್ಯೂಸ್ ನಾನು ಹೇಳಿದ್ನಲ್ಲ, ಖಿನ್ನತೆಯಲ್ಲಿ ಕಂಡು ಬರೋದು ಅದು ಇನ್ನೂ ಹೆಚ್ಚಿನ ಸಿವಿಯರಿಟಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ಅವ್ರಿಗೆ ಆ ಟೈಮ್ನಲ್ಲಿ ತುಂಬ ನಕಾರಾತ್ಮಕ ಆಲೋಚನೆಗಳಿರ್ಬೋದು, ಅಥವಾ ತುಂಬ ಅವ್ರಿಗೆ ಮಗುವಿನ ಬಗ್ಗೆ ಪ್ರೀತಿ ಬದಲಾಗಿ ಆ ಮಗುವಿನಿಗೆ ಏನಾದರೂ ತೊಂದರೆ ಮಾಡುವಂಥ ಆಲೋಚನೆಗಳಿರ್ಬೋದು, ಅಥವಾ ಅವ್ರಿಗೆ ಏನಾದರೂ ಭ್ರಮೆ, ಅಂದರೆ ಏನೋ ಆಗ್ತಾ ಇದೆ, ಯಾರೋ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರೋ ಅವ್ರ ಮಗು ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ಅಥವಾ ಆ ಮಗು ಚೆನ್ನಾಗಿಲ್ಲ, ಅಥವಾ ಅದಕ್ಕೇನೋ ಸಮಸ್ಯೆ ಆಗ್ತಾರೆ. ಸೊ ಆ ಥರ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಕಂಡೀಷನ್ ಹೇಳ್ತೀವಿ ಪೋಸ್ಟ್ ಪಾರ್ಟಮ್ PTSD ಅಂತ, ಅಂದರೆ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಥರ. ಸೊ ಆ ತಾಯಿ ಆಗಿದ್ದ ಸಂದರ್ಭನೇ ಅವ್ರಿಗೆ ಕನಸಿನಲ್ಲಿ ಕಾಣಿಸ್ತಾ ಇರುತ್ತೆ, ಅಥವಾ ಬರೀ ಆ ಮಗು ಬಗ್ಗೆನೇ ಕನಸಿನಲ್ಲಿ ಕಾಣಿಸ್ತಾ ಇರುತ್ತೆ. ತೀವ್ರತರವಾಗಿ ಅವರು ನಿದ್ರಾಹೀನತೆಯಿಂದ ಬಳಲಕ್ಕೆ ಪ್ರಾರಂಭಿಸುತ್ತಾರೆ. ಸೊ ಇನ್ನು ಒಂದು ಕೊನೆಯ ಸಮಸ್ಯೆ ಅಂತ ಹೇಳಿದ್ರೆ ಪೋಸ್ಟ್ ಪಾರ್ಟಮ್ OCD ಅಂತ ಹೇಳ್ತೀವಿ. ಅಂದರೆ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬ ಒಬ್ಸೆಷನ್ಸ್. ಸೊ ಯಾವಾಗ್ಲೂ
ಮಗು ಬಗ್ಗೆನೇ ಅವ್ರಿಗೆ ಮಗುವಿನ ಆರೋಗ್ಯದ ಬಗ್ಗೆನೇ ಜಾಸ್ತಿಯಾಗಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ಆಂಗ್ಸೈಟಿ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೇನಂದರೆ ಹೆಚ್ಚಿಗೆ ಓಕೆ, ಮಗುಗೆ ಆರೋಗ್ಯವಾಗಿ ಚೆನ್ನಾಗಿದೆಯಾ, ಸೇಫ್ ಆಗಿದೆಯಾ ನನ್ನ ಮಗು, ಅಥವಾ ಏನಾದರೂ ತೊಂದರೆ ಆಗ್ಬಿಡ್ಬೋದಾ ಆ ಮಗುಗೆ. ಈ ರೀತಿ ಎಲ್ಲ ಸಮಸ್ಯೆಗಳು ಹೆರಿಗೆಯ ನಂತರ ತಾಯಂದಿರಲ್ಲಿ ಕಂಡು ಬರುತ್ತೆ. ಈಗ ತಾಯಂದಿರಲ್ಲಿ ಕಾಡುವಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ. ಇದನ್ನು ಮುಖ್ಯವಾಗಿ ಗುರುತಿಸಬೇಕಾದವರು ಕುಟುಂಬದವರು ಕೂಡ ಆಗ, ಅಥವಾ ಪತಿ ಅಂತಾನೆ ಹೇಳ್ಬಹುದು. ಅವರು ಗುರುತಿಸಿದಾಗ ಅದಕ್ಕೆ ಸರಿಯಾಗಿ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡ್ಬೋದು, ಅಥವಾ ಅದಕ್ಕೆ ಸರಿಯಾದಂತಹ ಸಲಹೆಯನ್ನು ಕೊಡ್ಬೋದು. ಕುಟುಂಬದವರು ಇದನ್ನು ಮುಖ್ಯವಾಗಿ ಯಾವ ರೀತಿ ಗುರುತಿಸಬಹುದು? ಇವಾಗ ತಾಯಿ ಪ್ರತಿಯೊಂದು ಸಮಯ ಕೂಡ ಅವಳು ಕುಟುಂಬದಲ್ಲಿ ಕಳೀತಾ ಇರ್ತಾಳೆ. ಅವಳು ಮುಂಚೆ ಹೇಗಿದ್ಲು ಮತ್ತು ಇವಾಗ ಹೆರಿಗೆಯ ನಂತರ ಅವಳು ಯಾವ ರೀತಿ ವರ್ತಿಸ್ತಾ ಇದ್ದಾಳೆ ಅನ್ನೋದು ತುಂಬ ಸುಲಭದಲ್ಲಿ ಅವ್ರ ತಾಯಿ ಇರ್ಬೋದು, ಅಥವಾ ಗಂಡ ಇರ್ಬೋದು, ಅಥವಾ ಅವರ ಅಕ್ಕ ತಂಗಿ ಇರ್ಬೋದು, ಅವ್ರಿಗೆ ತುಂಬ ಸುಲಭದಲ್ಲಿ ಅವರ ಬಿಹೇವಿಯರಲ್ ಚೇಂಜಸ್ ಏನಿರುತ್ತೆ ಅದನ್ನು ತುಂಬ ಸುಲಭವಾಗಿ ಅವ್ರು ಕಂಡುಹಿಡಿಬೋದು. ಮತ್ತು ಏನಂತ ಅಂದರೆ ಅದನ್ನು ಅಂದರೆ ಸ್ವಲ್ಪ ಮಟ್ಟಿಗೆ ಕಂಡು ಬಂದಾಗಲೇ ನಾವು ಅಂದರೆ ನೆಗ್ಲೆಕ್ಟ್ ಮಾಡೋದ್ರ ಬದಲು ಓಕೆ, ಯಾಕೆ ಈ ರೀತಿ ಆಗ್ತಾ ಇದೆ, ಇಷ್ಟು ದಿನ ಇವಳು ಈ ಎಲ್ಲ ಚಟುವಟಿಕೆಯಲ್ಲಿ ಖುಷಿ ಪಡ್ತಾ ಇದ್ಲು, ಆದರೆ ಇವಾಗ ಅದೇ ಚಟುವಟಿಕೆಯಲ್ಲಿ ಅವಳಿಗೆ ಆಸಕ್ತಿ ಇಲ್ಲದಲೇ ಇರ್ಬೋದು. ಸೊ ಆ ರೀತಿ ಸಮಸ್ಯೆ ಬಂದಾಗ ಒಂದು ಸ್ವಲ್ಪ ಅಲರ್ಟ್ ಆಗಬೇಕು. ಅಥವಾ ನಾವು ರೆಡ್ ಫ್ಲ್ಯಾಗ್ಸ್ ಅಂತ ಹೇಳ್ತೀವಿ. ಯಾವಾಗ ಅವಳಿಗೆ ಮಗುವಿನ ಆರೈಕೆಯಲ್ಲಿನೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅಥವಾ ಒತ್ತಡ ಅನಿಸ್ತಾ ಇದೆ. ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ ಅವರು ಹೇಳ್ಕೊಳ್ಳಿಕ್ಕೆ ಹಿಂಜರಿಬೋದು, ಆದರೆ ಅವರು ಕಷ್ಟಪಡ್ತಾ ಇರ್ಬೋದು. ಅಂದರೆ ಇವಾಗ ಮಗುವಿನ ಆರೈಕೆಯಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸ್ತಲೇ ಇರ್ಬೋದು, ಅಥವಾ ಊಟ ಸರಿಯಾಗಿ ತಿಂದಲೇ ಇರ್ಬೋದು. ಸೊ ಈ ರೀತಿ ಯಾವುದೇ ಸಮಸ್ಯೆನ ನಾವು ಗುರುತಿಸಿದ್ರೂ ಕೂಡ ಅವ್ರ ಜೊತೆ ನೀವು ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಅಂತ ನಾವು ಕುಟುಂಬದವರು ಮುಖ್ಯವಾಗಿ ಏನು ಮಾಡಬೇಕಂತ ಅಂದರೆ, ಓಕೆ, ನೀನು ಮುಂಚೆ ಈ ಥರ ಇರಲಿಲ್ಲ, ಈ ರೀತಿ ಸಮಸ್ಯೆ ಕಾಣಿಸ್ತಾ ಇದೆ, ನೀನೇನಾದರೂ ಹೇಳಬೇಕಾ, ಅಥವಾ ಏನಾದರೂ ಕಷ್ಟ ಆಗ್ತಾ ಇದೆಯಾ, ಅಥವಾ ನಾವು ನಿಮ್ಗೆ ಏನಾದರೂ ಮಗುವಿನ ಆರೈಕೆಯಲ್ಲಿ ಸಮಸ್ಯೆ ಅಂದರೆ ನೋಡ್ಕೊಳ್ಳೋದಕ್ಕೆ ಏನಾದರೂ ಸಹಾಯ ಬೇಕಾ. ಸೊ ಆ ರೀತಿಯಾದಂತಹ ಒಂದು ಸಹಾಯ ಹಸ್ತ ಕೂಡ ಅವ್ರಿಗೆ ಆ ನಿಟ್ಟಿನಲ್ಲಿ ತುಂಬ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಕಮ್ಯುನಿಕೇಷನ್ ಅನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಮಗು ತಾಯಿ ಜೊತೆಯಲ್ಲಿ. ಇವಾಗ ನಾವು ಮೇಯ್ನಾಗಿ ಹೇಳಕ್ಕೆ ಇಷ್ಟಪಡೋದು ಏನಂತ ಅಂದರೆ, ಆ ಮುಕ್ತವಾದ ವಾತಾವರಣ, ಅದ ಮನೆಯಲ್ಲಿ ಆ ಮುಕ್ತವಾದ ವಾತಾವರಣ ಸೃಷ್ಟಿಯಾಗಬೇಕು. ಆವಾಗ ತಾಯಿಗೆ ಬೆಂಬಲನೂ ಸಿಗುತ್ತೆ, ಮತ್ತು ಅವಳು ಎದುರಿಸ್ತಾ ಇರೋಂತಹ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳೋದಕ್ಕೂ ಕೂಡ ಸಹಾಯ ಆಗುತ್ತೆ. ಹೌದು. ಅಂದರೆ ಮೇಡಮ್, ಈಗ ಕೆಲವೊಂದು ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮಗುವನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಬರೀ ತಾಯಿಗಷ್ಟೇ ಅಂತ ಕೆಲವರು ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಕುಟುಂಬದವರ ಎಲ್ಲರ ಸಹಕಾರ ಆ ತಾಯಿಯ ಮೇಲೆ ಇದ್ದಾಗ ಮಾತ್ರ ಅವಳು ಆ ಬಾಣಂತನವನ್ನು ಬಹಳ ಒಂದು ಆರಾಮದಾಯಕವಾಗಿ ಸಂತೋಷವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು, ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಮತ್ತು ಈ ಟೈಮ್ನಲ್ಲಿ ಅವ್ರಿಗೂ ಕೂಡ ಇವಾಗ ಸಿಸೇರಿಯನ್ ಆಗಿರ್ಬೋದು, ಅಥವಾ ಡೆಲಿವರಿ ಟೈಮ್ನಲ್ಲಿ ತುಂಬ ರಕ್ತ ಹೋಗಿರ್ಬೋದು, ಅವರು ಕೂಡ ತಾಯಿ ಅವರ ದೈಹಿಕವಾದ ಆರೋಗ್ಯ ಮತ್ತು ಮಾನಸಿಕವಾದ ಆರೋಗ್ಯ, ಮತ್ತು ಈ ಆಗ್ತಾ ಇರೋಂಥ ಹಾರ್ಮೋನ್ ಸಮಸ್ಯೆ ಇರ್ಬೋದು, ಮತ್ತು ಮಗುವನ್ನು ನೋಡ್ಕೊಳ್ಳುವಂಥ ಒತ್ತಡ, ಸೊ ಎಲ್ಲ ರೀತಿಯಾದ ಸಮಸ್ಯೆಯಲ್ಲಿ ಅವಳು ಸಿಲುಕಿಕೊಂಡಿರ್ತಾಳೆ. ಸೊ ಆ ಟೈಮ್ನಲ್ಲಿ ಕುಟುಂಬದವರ ಸಹಾಯ ಮತ್ತು ಬೆಂಬಲ ತುಂಬಾ ಅವಳಿಗೆ ಹೆಲ್ಪ್ ಆಗುತ್ತೆ. ಮೇಡಮ್, ಈಗ ಈ ಸಂದರ್ಭದಲ್ಲಿ ಆಪ್ತ ಸಮಾಲೋಚನೆ ಅನ್ನುವಂಥದ್ದು ಆ ಒಂದು ತಾಯಿಗೆ ಎಷ್ಟು ಒಂದು ಸಹಾಯ ಆಗುತ್ತೆ? ಇವಾಗ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ತುಂಬ ಸಮಸ್ಯೆಗಳನ್ನು ಅವರು ಎದುರಿಸೋಂಥದ್ದು ಇರುತ್ತೆ ಪೋಸ್ಟ್ ಪಾರ್ಟಮ್, ಎಸ್ಪೆಷಲಿ ಬಾಣಂತಿ ಸಮಯದಲ್ಲಿ ಅಂತ. ಸೊ ಎಲ್ಲ ಸಮಸ್ಯೆಗಳಿಗೂ ನಮಗೇನು ಚಿಕಿತ್ಸೆ ಆಗಲಿ ಅಥವಾ ಬೇರೆ ಸೌಲಭ್ಯಗಳು ಅವಶ್ಯಕತೆ ಇರೋದಿಲ್ಲ. ಎಸ್ಪೆಷಲಿ ಯಾವಾಗ ಅವಳಿಗೆ ಈ ಚಿಕಿತ್ಸೆ ಬೇಕಾಗುತ್ತೆ, ಆವಾಗ ಚಿಕಿತ್ಸೆನಲ್ಲಿ ನಾವು ಥೆರಪಿ ಅಂತ ಹೇಳ್ತೀವಿ. ಅಂದರೆ ಆಪ್ತ ಸಮಾಲೋಚನೆ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಅದ್ರ ಜೊತೆಗೇನೆ ನಾವು ಬಿಹೇವಿಯರಲ್ ಥೆರಪಿ ಅಂತಲೂ ಕೂಡ ಹೇಳ್ತೀವಿ. ಸೊ ಆವಾಗ ಏನಾಗುತ್ತೆ ಅಂತ ಅಂದರೆ, ಆಪ್ತ ಸಮಾಲೋಚನೆಯಲ್ಲಿ ಏನಾಗುತ್ತೆ ಅಂತ ಅಂದರೆ, ಕೌನ್ಸಿಲಿಂಗ್ ಅಂದರೆ ಆ ಪ್ರೊಫೆಷ್ನಲ್ ಕೌನ್ಸಿಲರ್ ಅವರು ಟ್ರೈನ್ ಆಗಿರ್ತಾರೆ, ಮತ್ತು ಅವರು ಆ ತಾಯಂದಿರ ಜೊತೆ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಮತ್ತು ಅವ್ರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳ ಕಾರಣ ಏನು, ಮತ್ತು ಅವ್ರಿಗೆ ಯಾವ ರೀತಿ ಸಮಸ್ಯೆಯನ್ನು ಹೇಳ್ಕೊಳ್ಳೋದ್ರಿಂದ ಹಗುರ ಅನಿಸುತ್ತೆ, ಸೊ ಅದರಿಂದ ಆ ರೀತಿಯಾದಂತಹ ಚಿಕಿತ್ಸೆ ಅಥವಾ ಸೈಕೋ ಎಜುಕೇಷನ್, ಸೈಕೋಥೆರಪಿ ಅಂತ ಏನು ಹೇಳ್ತೀವಿ, ಅದರಿಂದನೂ ಕೂಡ ತುಂಬಾ ಸಮಸ್ಯೆಗಳಿಗೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ತಾಯಿ ಮಾನಸಿಕ ಸಮಸ್ಯೆಯನ್ನು ಎದುರಿಸ್ತಾ ಇರುವಾಗ ಅದು ಮಗುವಿನ ಮೇಲೂ ಕೂಡ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ ಪರಿಣಾಮಗಳನ್ನೆಲ್ಲ ಬೀರುತ್ತೆ ಮೇಡಮ್?
ತಾಯಂದಿರು ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದು ತಾಯಿಯ ಆರೋಗ್ಯ ಅಷ್ಟೇ ಅಲ್ಲ, ಅದು ಅವಳ ಮಗುವಿನ ಮೇಲೆ ಮತ್ತು ಕುಟುಂಬದ ಮೇಲೂ ಕೂಡ ಪರಿಣಾಮನ ಬೀರುತ್ತೆ. ಎಸ್ಪೆಷಲಿ ಮಗುವಿನ ಮತ್ತು ತಾಯಿಯ ಬಾಂಡಿಂಗ್ ಅಂತ ಹೇಳ್ತೀವಿ. ಸೊ ಆ ಬಾಂಡಿಂಗ್ಗೆ ಅದು ತುಂಬಾ ಅಫೆಕ್ಟ್ ಮಾಡುತ್ತೆ. ಆ ಬಾಂಡಿಂಗು ಚೆನ್ನಾಗಿ ಆಗಲಿಲ್ಲ ಅನ್ನೋ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಮಗುವಿಗೆ ಬೆಳವಣಿಗೆಯ ಸಮಯದಲ್ಲಿ ಆ ಮಗುವಿಗೆ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡಿಫಿಸಿಟ್ ಹೈಪರ್ ಕೈನೆಟಿಕ್ ಡಿಸಾರ್ಡರ್, ಆ ರೀತಿ ಸಮಸ್ಯೆಗಳು ಕಂಡು ಬರ್ಬೋದು. ಅಥವಾ ಬಿಹೇವಿಯರಲ್ ಇಶ್ಯೂಸ್ ಅಂತ ಹೇಳ್ತೀವಿ, ಬೆಳೀತಾ ಬೆಳೀತಾ ಮಗುವಿನಲ್ಲಿ ವರ್ತನೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಮಸ್ಯೆಗಳನ್ನು ಎದುರಿಸ್ಬೋದು. ಮತ್ತು ಕೆಲವೊಂದು ಸತಿ ಏನಾಗುತ್ತೆ ಅಂತ ಅಂದರೆ, ಮಗು ಎಸ್ಪೆಷಲಿ ಅವಳು ಪ್ರೆಗ್ನೆಂಟ್ ಇರೋವಾಗ್ಲೂ ಕೂಡ ಸಮಸ್ಯೆಯಲ್ಲಿದ್ದರೆ ಆ ಮಗುಗೆ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ, ಅಂದರೆ ಆ ಕಡಿಮೆ ತೂಕದಿಂದ ಜನನ ಆಗ್ಬೋದು ಅಥವಾ ಬೇಗನೆ ಡೆಲಿವರಿ ಆಗೋಂಥದ್ದು. ಸೊ ಈ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಮಗುವಿನಲ್ಲಿ ನಾವು ಕೂಡ ಕಂಡು ಬರ್ತೇವೆ. ಹಾಗೆ ಮೇಡಮ್, ಈಗ ಬಾಣಂತಿಗೆ ಮಾನಸಿಕ ಸಮಸ್ಯೆಗಳು ಎದುರಾದಾಗ ಈ ಕುಟುಂಬದವರು ಅಥವಾ ಮನೆಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದೇನೋ ಮೂಢನಂಬಿಕೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಥವಾ ಏನೋ ಒಂದು ಪರಿಹಾರ, ಮನೆಯಲ್ಲೇ ಪರಿಹಾರ ಕಂಡುಕೊಳ್ಳಿಕ್ಕೆ ನೋಡ್ತಾರೆ, ವೈದ್ಯರ ಹತ್ರ ಹೋಗಲಿಕ್ಕೆ ತುಂಬ ಹಿಂಜರಿತಾರೆ. ಈ ಸಂದರ್ಭದಲ್ಲಿ ಯಾವ ರೀತಿ ಮಾಡಬಹುದು ಮನೆಯವರು? ಮೊದಲೇ ತಿಳಿದಿರೋ ಹಾಗೆ ಎಸ್ಪೆಷಲಿ ದೈಹಿಕ ಆರೋಗ್ಯಕ್ಕೂ ಮಾನಸಿಕ ಆರೋಗ್ಯಕ್ಕೂ ನಮ್ಮ ಸಮಾಜದಲ್ಲಿ ತುಂಬಾ ನಾವು ಸ್ಟಿಗ್ಮಾ ಅಂತ ಹೇಳ್ತೀವಿ, ಅಂದರೆ ಅಪನಂಬಿಕೆ ಅಥವಾ ಅಪಪ್ರಚಾರಗಳು ತುಂಬ ಇದೆ. ಆಮೇಲೆ ಎಸ್ಪೆಷಲಿ ಈ ಬಾಣಂತಿ ಸಮಯದಲ್ಲಿ ಕಂಡುಬರೋಂಥ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಇನ್ನೂ ಹೆಚ್ಚಿನ ಅಪನಂಬಿಕೆಗಳು ಅಥವಾ ಮೂಢನಂಬಿಕೆಗಳನ್ನು ಹೆಣ್ದಿಟ್ಟಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ತಾಯಿನ ಅವರು ಪದೇ ಪದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಲಿ ಅಥವಾ ಅವಳನ್ನು ಇದು ಟ್ರೀಟ್ಮೆಂಟ್ ಯಾವುದಾದ್ರೂ ಮೆಡಿಸಿನ್ಸ್ನ ತಗೊಳ್ಳೋದಾಗಲಿ ಈ ಸಮಾಜದಲ್ಲಾಗಲಿ ಅಥವಾ ಕುಟುಂಬದಲ್ಲಾಗಲಿ ಒಪ್ಕೊಳ್ಳೋ ಅಂಥ ಪರಿಸ್ಥಿತಿನಲ್ಲಿ ನಮ್ಮ ಜನರು ಇನ್ನೂ ಬಂದಿಲ್ಲ. ಯಾಕೆಂದರೆ ಅವ್ರಿಗೇನಂದರೆ ತಾಯ್ತನ ಅಂದರೆ ಅದೊಂಥರ ಸುಖಕರವಾದ ಸಮಯ, ಅಥವಾ ಅವಳಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಮತ್ತು ಅವಳಿಗೆ ಏನೋ ಒಂದು ದೃಷ್ಟಿಯಾಗಿದೆ ಅಥವಾ ಏನೋ ದೋಷ ಇದೆ, ಸೊ ಅದೇ ರೀತಿಯಾಗಿ ಅಥವಾ ಏನೋ ಒಂದು ಸನ್ನಿ ಅಥವಾ ಏನೋ ಒಂದು ಕಾಟ, ಆ ಥರ ನಂಬಿಕೆನಲ್ಲೇ ಇದ್ದಾರೆ. ಆದರೆ ಈ ಮೂಢನಂಬಿಕೆಗಳಿಂದ ಅವಳಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯಕ್ಕೆ ಯಾವುದೇ ರೀತಿಯ ಹೆಲ್ಪ್ ಆಗೋದಿಲ್ಲ. ಮತ್ತು ಅವಳಿಗೆ ಈ ರೀತಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನೋವಾಗ ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಮತ್ತು ವೈದ್ಯಕೀಯ ಸೇವೆಯನ್ನು ಆದಷ್ಟು ಬೇಗ ಪಡ್ಕೊಳ್ಬೇಕು. ಮತ್ತು ನಾವು ಏನು ಹೇಳ್ತೀವಿ ಅಂದರೆ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಹೇಳ್ತೀವಿ. ಅಂದರೆ ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಬೇಕು, ಆದರೆ ಅದು ಆ ಟ್ರೀಟ್ಮೆಂಟ್ಗೆ ರೀಚ್ ಆಗೋಂಥ ಟೈಮು ತುಂಬಾ ಜಾಸ್ತಿ ಇದೆ. ಮತ್ತು ಆ ಜಾಸ್ತಿ ಆದಷ್ಟು ಕೂಡ ತಾಯಿಗೆ ತುಂಬ 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 ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತು ಅವಳ ಆರೋಗ್ಯ ಕೂಡ ಹದಗೆಡುತ್ತೆ. ಮೇಡಮ್, ಇವಾಗ ತಾಯಿಗೆ ಈ ಥರ ಮಾನಸಿಕ ಸಮಸ್ಯೆ ಇರುತ್ತೆ, ಸಮಸ್ಯೆ ಇದ್ದಾಗ ಅದನ್ನು ಅವಳಿಗೆ ಗೊತ್ತಿರುತ್ತೆ ನನಗೆ ಈ ಥರ ಸಮಸ್ಯೆ ಇದೆ ಅಂತ, ಕುಟುಂಬದವರಿಗೂ ಕೂಡ ಗೊತ್ತಿರುತ್ತೆ ಮಗಳಿಗೆ ಈ ಥರ ಸಮಸ್ಯೆ ಇದೆ ಅಂತ. ಆದರೆ ಅವರು ಅಂದರೆ ಹೊರಗಿನವರಲ್ಲಿ ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ವೈದ್ಯರಲ್ಲಿ ಹೋಗಲಿಕ್ಕೆ ತುಂಬ ಹಿಂಜರಿತಾರೆ. ಎಲ್ಲಿ ಮಗಳಿಗೆ ಹುಚ್ಚು ಹಿಡಿದಿದೆ ಅಂತ ಸಮಾಜ ಅಂದ್ಕೊಳ್ಳುತ್ತೆ, ಇದರಿಂದ ನಮ್ಮ ಕುಟುಂಬದ ಹೆಸರು ಹಾಳಾಗುತ್ತೆ ಅನ್ನೋದೆಲ್ಲ ಹಿಂಜರಿಕೆ ತುಂಬ ಇರುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಅವರು ಮಾನಸಿಕ ವೈದ್ಯರ ಹತ್ರ, ಹಾಗೆ ದೈಹಿಕ ನೋವಾದಾಗ ವೈದ್ಯರ ಬಳಿ ಯಾವಾಗಲೂ ಹೋಗೋಕ್ಕೆ ಆರಾಮಾಗಿರ್ತಾರೆ, ಆದರೆ ಮಾನಸಿಕ ಸಮಸ್ಯೆ ಬಂದಾಗ ವೈದ್ಯರ ಹತ್ರ ಹೋಗಲಿಕ್ಕೆ ಹಿಂಜರಿತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಲ್ರೆಡಿ ನಾವು ಮಾತಾಡ್ದಂಗೆ ಸಮಾಜದಲ್ಲಿ ಅತಿ ಹೆಚ್ಚು ಮೂಢನಂಬಿಕೆ ಇದೆ. ಆದರೆ ಈ ಮೂಢನಂಬಿಕೆಯಲ್ಲಿ ನಾವು ಪ್ರಾಕ್ಟೀಸಸ್ನೇ ಫಾಲೋ ಮಾಡಿಕೊಂಡು ಮತ್ತು ವೈದ್ಯಕೀಯ ಸೇವೆಗಳನ್ನು ತಗೊಳ್ದಲೇ ಇರೋವಾಗ ತಾಯಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಎಸ್ಪೆಷಲಿ ಈ ಸ್ವಯಂ ಹಾನಿ ಅಥವಾ ಆತ್ಮಹತ್ಯೆ ಆಲೋಚನೆಗಳು ಇರ್ಬೋದು, ಅಥವಾ ಕೆಲವೊಂದು ಸತಿ ಇನ್ಫ್ಯಾಂಟಿಸೈಡ್ ಅಂತ ಹೇಳ್ತೀವಿ, ಅಂದರೆ ಮಗುವಿಗೆ ಹಾನಿ ಮಾಡೋಂಥ ಆಲೋಚನೆಗಳು ಕೂಡ ಇರಬಹುದು. ಸೊ ನಾವು ಆ ಟೈಮ್ನಲ್ಲಿ ಅವಳಿಗೆ ಎಮರ್ಜೆನ್ಸಿಯಾಗಿ ಟ್ರೀಟ್ಮೆಂಟನ್ನು ಕೊಡಬೇಕು. ಮತ್ತು ಟ್ರೀಟ್ಮೆಂಟ್ ಇದು ಔಷಧಿ ಇರ್ಬೋದು ಅಥವಾ ಥೆರಪಿ ಇರ್ಬೋದು, ಅದನ್ನು ಶುರು ಮಾಡೋದ್ರಿಂದನೇ ಅವಳಿಗೆ ಆ ಗುಣಮುಖ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಅವಳ ಆರೋಗ್ಯ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದು, ಮತ್ತು ಅದು ಮಗುವಿನ ಮೇಲೆ ಮತ್ತು ಕುಟುಂಬದ ಮೇಲೂ ಕೂಡ ಪರಿಣಾಮ ಬೀರಬಹುದು. ಮೇಡಮ್, ಈಗ ತಾಯಿ ಈ ಥರ ಸಮಸ್ಯೆಗೆ ಒಳಗಾಗದಂತೆ ಅಥವಾ ಅವಳ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ತನ್ನ ಜೀವನ ಶೈಲಿಯನ್ನು ಯಾವ ರೀತಿಯಲ್ಲಿ ರೂಪಿಸ್ಕೊಳ್ಬಹುದು? ತಾಯಂದಿರು ತಮ್ಮ ದೈಹಿಕ ಆರೋಗ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅವರ ಮಾನಸಿಕ ಆರೋಗ್ಯನ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರು ಪ್ರೆಗ್ನೆಂಟ್ ಆದಾಗಿಂದನೂ ಕೂಡ ಡೆಲಿವರಿ ಟೈಮ್ನಲ್ಲಿ ಮತ್ತು ಡೆಲಿವರಿ ಆದ ನಂತರ
ಎಲ್ಲ ಟೈಮ್ನಲ್ಲೂ ಕೂಡ ಅವರ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಬೇಕು. ಮತ್ತು ಎಸ್ಪೆಷಲಿ ಬಾಣಂತಿ ಸಮಯದಲ್ಲಿ ಏನು ಮಾಡಬೇಕಂತ ಅಂದರೆ ಅವರು ಮಗುವಿನ ಆರೈಕೆ ಜೊತೆನಲ್ಲಿನೇ ಅವರ ಆರೋಗ್ಯಕ್ಕೂ ಕೂಡ ಅವರ ಆರಾಮಿಗೂ ಕೂಡ ಸ್ವಲ್ಪ ಸಮಯನ ಕೊಡ್ಕೊಳ್ಬೇಕಾಗತ್ತೆ. ಮತ್ತು ಅವರ ನಿದ್ದೆಯನ್ನು ಕೂಡ ಅವರು ಅಟ್ಲೀಸ್ಟ್ ರಾತ್ರಿ ನೈಟ್ ಒಂದು 6 hours ಆದ್ರೂ ನಿದ್ದೆ ಮಾಡಬೇಕು. ಮತ್ತು ಅವರ ರಾತ್ರಿ ಹೊತ್ತು ಅವ್ರಿಗೆ ಸಹಾಯ ಮಾಡೋದಕ್ಕೆ ಮನೆಯವರ ಹೆಲ್ಪನ್ನ ತಗೊಳ್ಬೇಕಾಗತ್ತೆ. ಅಥವಾ ಪತಿಯಿಂದನಾದರೂ ಇರ್ಬೋದು, ತಾಯಿಯಿಂದನಾದರೂ ಇರ್ಬೋದು, ಅತ್ತೆ ಮಾವನಿಂದ ಇರ್ಬೋದು. ಸೊ ಅವರ ಬೆಂಬಲನ್ನು ಪಡ್ಕೊಳ್ಬೇಕಾಗತ್ತೆ. ಮತ್ತು ಪೌಷ್ಟಿಕ ಆಹಾರ ಸೇವನೆ, ಯಾಕೆಂದರೆ ಅವಳಿಗೆ ಆಲ್ರೆಡಿ ದೈಹಿಕವಾಗಿ ಕುಗ್ಗಿದ್ದಾಳೆ. ಸೊ ಆ ಪೌಷ್ಟಿಕ ಆಹಾರದಿಂದ ಅವರ ದೈಹಿಕ ಆರೋಗ್ಯ ಇಂಪ್ರೂವ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಅವರು ನಿಧಾನವಾಗಿ ಪ್ರಾಣಾಯಾಮ ಅಥವಾ ಯೋಗ ಆ ಥರ ಅಭ್ಯಾಸಗಳಿಂದ, ಮತ್ತು ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ, ಡೀಪ್ ಬ್ರೀದಿಂಗ್. ಸೊ ಆ ರೀತಿ ಮಾಡೋದ್ರಿಂದನೂ ಕೂಡ ಅವ್ರಿಗೆ ಆ ಟೈಮ್ನಲ್ಲಿ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಅವರು ಏನಾದರೂ ಸಮಸ್ಯೆ ಇದ್ರೂ ಕೂಡ ಅವರ ಮನೆಯವ್ರ ಜೊತೆ ಹಂಚ್ಕೊಳ್ಬೇಕು. ಸೊ ಈ ರೀತಿ ಎಲ್ಲ ಅವರು ಮಾಡೋದ್ರಿಂದ ಆ ತಾಯಿ ತನ್ನ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮೇಡಮ್, ನೀವು ಈಗಲೇ ಹೇಳಿದ್ರಿ ಈಗ ವ್ಯಾಯಾಮ ಧ್ಯಾನಗಳನ್ನು ಮಾಡ್ಬೋದು ಅಂತ. ಆದರೆ ಅದಕ್ಕೆ ಸಮಯವನ್ನು ವಿನಿಯೋಗಿಸಿಕೊಳ್ಳಿಕ್ಕೆ ಅವಳ ಹತ್ರ ಅಂದರೆ ಮಗು ಹಠ ಮಾಡ್ತಾ ಇರುತ್ತೆ, ಮಗುಗೆ ಹಾಲುಣಿಸ್ಬೇಕು, ಆ ಸಮಯನೇ ಇರಲ್ಲ, ಸರಿಯಾಗಿ ನಿದ್ರೆ ಮಾಡಲಿಕ್ಕೂ ಸಮಯ ಇರೋದಿಲ್ಲ. ಅಂಥದ್ರಲ್ಲಿ ಧ್ಯಾನ ಮಾಡಲಿಕ್ಕೆ ಅವಳಿಗೆ ಸಮಯ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಅಥವಾ ಮನಸ್ಸಿರೋದಿಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿ ಅವಳು ತನ್ನ ಒಲವನ್ನು ಅದಕ್ಕೆ ಕೊಡಬೇಕಾಗತ್ತೆ, ವಿನಿಯೋಗಿಸಬೇಕಾಗತ್ತೆ? ಇವಾಗ ಮಗುವಿನ ನೋಡ್ಕೊಳ್ಳೋ ಜವಾಬ್ದಾರಿ ತಾಯಿಗೆ ಎಷ್ಟಿದೆಯೋ ಕುಟುಂಬದವರ ಪಾಲು ಕೂಡ ಅಷ್ಟೇ ಇದೆ. ಮತ್ತು ತಾಯಿಗೆ ನಿದ್ದೆನೂ ಮುಖ್ಯ, ಅವಳ ಆಹಾರ ಸೇವನೆಗೆ ಟೈಮ್ ಕೊಡೋದೂ ಮುಖ್ಯ. ಮತ್ತು ಅದೇ ರೀತಿಯಲ್ಲಿ ಅವಳಿಗೆ ಅಟ್ಲೀಸ್ಟ್ ಮನಸ್ಸಿನ ಆರೋಗ್ಯನ ನೋಡ್ಕೊಳ್ಳೋದಕ್ಕೂ ಕೂಡ ಅವಳಿಗೆ ಟೈಮ್ ವಿನಿಯೋಗಿಸೋದು ತುಂಬ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ ಅಂದರೆ ಅವಳು ಇಡೀ ದಿನ ಏನು ಟೈಮ್ ಕೊಡಬೇಕಾಗಿಲ್ಲ, ಕೆಲವೇ ಸಮಯ, ಒಂದು ಮಗು ನಿದ್ದೆ ಮಾಡ್ತಾ ಇರೋವಾಗಿರ್ಬೋದು, ಅಥವಾ ಇನ್ಯಾರೋ ಆ ಮಗುನ ಆವಾಗ ಆಡಿಸ್ತಾ ಇರ್ಬೋದು, ಹಾಲು ಕುಡಿಸಿದ್ಮೇಲೆ ಎತ್ಕೊಂಡಿರ್ಬೋದು ಇನ್ನೊಬ್ರು. ಸೊ ಆ ಟೈಮ್ನಲ್ಲಿ ಅವಳು ಕಾರ್ಯಚಟುವಟಿಕೆಗಳನ್ನು ಅವಳು ನೋಡ್ಕೊಳ್ಬೋದು. ಮತ್ತು ಇನ್ನೊಂದೇನಂತ ಅಂದರೆ ಈ ಧ್ಯಾನ ಇರ್ಬೋದು ಅಥವಾ ರಿಲ್ಯಾಕ್ಸೇಷನ್, ಡೀಪ್ ಬ್ರೀದಿಂಗ್ ಅಂತ ಏನು ಹೇಳ್ತೀವಿ, ಸೊ ಅದನ್ನು ಅವರು ರೆಗ್ಯುಲರ್ ಆಗಿ ಫಾಲೋ ಮಾಡ್ಕೊಳ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅವರ ಆರೋಗ್ಯ, ಅಂದರೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಚೆನ್ನಾಗಿದ್ದಾಗ ಅವಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಗುವಿಗೆ ತನ್ನ ಒಲವನ್ನು ಕೂಡ ತೋರಿಸ್ಬೋದು. ಯಾವ ಸಂದರ್ಭ, ಯಾವ ಸಮಸ್ಯೆಗಳು ಎದುರಾದಾಗ ಅವಳು ವೈದ್ಯರ ಸಲಹೆಯನ್ನು ಪಡಿಲೇಬೇಕಾಗತ್ತೆ? ಎಸ್ಪೆಷಲಿ ನಾನು ಹೇಳ್ದಂಗೆ ಯಾವುದೇ ಸಮಸ್ಯೆ ಇರ್ಬೋದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅದು 2 ವಾರಕ್ಕೂ ಹೆಚ್ಚಿನ ಸಮಯದಲ್ಲಿ ಕಂಡು ಬರ್ತಾ ಇದೆ. ಈಗ ನಿದ್ರೆ ಬರ್ತಾ ಇಲ್ಲ, ಅಥವಾ ಊಟ ಸೇವಿಸ್ತಾ ಇಲ್ಲ, ಅಥವಾ ತುಂಬ ಬೇಜಾರು, ಅವಳಿಗೆ ಬೇಜಾರು, ನಕಾರಾತ್ಮಕ ಆಲೋಚನೆಗಳು, ಅಥವಾ ಏನೇನೋ ತಪ್ಪು ಆಲೋಚನೆಗಳು, ಅಥವಾ ಏನೋ ಕೇಳಿಸ್ತಾ ಇರೋಂಥ ಪರಿಸ್ಥಿತಿ. ಸೊ ಅದು ಆ ರೀತಿ ಸಮಸ್ಯೆಗಳು 2 ವಾರಕ್ಕೂ ಹೆಚ್ಚು ಅವಳಿಗೆ ಕಾಡ್ತಾ ಇದೆ. ಮತ್ತು ಯಾವುದೇ ರೀತಿ ಕುಟುಂಬದ ಬೆಂಬಲದಿಂದನೂ ಅವಳಿಗೆ ಹೆಲ್ಪ್ ಆಗ್ತಾ ಇಲ್ಲ. ಸೊ ಅವಾಗ ಅವರು ಅರ್ಥಕೊಳ್ಬೇಕು, ರೆಡ್ ಫ್ಲ್ಯಾಗ್ ಅಂತ ಹೇಳ್ತೀವಿ, ಅಥವಾ ವಾರ್ನಿಂಗ್ ಸೈನ್ ಅಂತ ಹೇಳ್ತೀವಿ. ಸೊ ಈ ಸಮಯದಲ್ಲಿ ನಾವು ವೈದ್ಯರನ್ನು ಸಂಪರ್ಕಿಸ್ಕೊಳ್ಬೇಕು, ಮತ್ತು ವೈದ್ಯಕೀಯ ಸೇವೆ ಬೇಕು. ಯಾಕೆಂದರೆ ಈ ಸಮಯದಲ್ಲಿ ಅವ್ರಿಗೆ ಟ್ರೈನ್ ಆಗಿರೋವಂಥ ಸ್ಪೆಷಲಿಸ್ಟು ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಮತ್ತು ಆ ಟ್ರೀಟ್ಮೆಂಟಿಂದ ಅವರು ಗುಣಮುಖರಾಗ್ತಾರೆ. ಈಗ ಈ ಥರ ಸಮಸ್ಯೆ ಇದ್ದಾಗ ವೈದ್ಯರ ಬಳಿ ಹೋಗ್ತಾರೆ, ವೈದ್ಯರು ಒಂದಷ್ಟು ಔಷಧಿಗಳನ್ನು ಕೊಡ್ತಾರೆ. ಈ ಔಷಧಿಗಳನ್ನು ತೆಗೆದುಕೊಂಡಾಗ ಆ ಒಂದು ಇಫೆಕ್ಟ್ ಅಂದರೆ ಮಗುವಿನ ಮೇಲೂ ಆಗಲ್ವ? ಯಾಕಂದರೆ ತಾಯಿ ಏನು ತಿಂತಾಳೆ ಅದು ಹಾಲುಣಿಸಿದಾಗ ಮಗುವಿಗೆ ಅದು ಸಿಗುತ್ತೆ. ಹಾಗಾಗಿ ಈ ಒಂದು ಮೆಡಿಸಿನ್ಗಳನ್ನು ತಿಂದಾಗ ಮಗು ಮೇಲೆ ಅದೇನಾದರೂ ಇಫೆಕ್ಟ್ ಆಗುತ್ತಾ? ಇವಾಗ ಎಲ್ಲ ಸಮಸ್ಯೆಗಳಿಗೂ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಕೆಲವೊಂದಕ್ಕೆ ಬರೀ ಸೈಕೋ ಎಜುಕೇಷನ್ ಅಂತ ಹೇಳ್ತೀವಿ, ಬರೀ ಮಾತಿನ ಮೂಲಕ ಅಥವಾ ಅರಿವು ಮಾಡಿಸೋದ್ರ ಮೂಲಕ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಥೆರಪಿ ಅಂತ ಹೇಳ್ತೀವಿ, ಅಂದರೆ ಅವರು ಕೌನ್ಸಿಲರ್ ಜೊತೆಯಲ್ಲಿ ಮಾತಾಡಿ ಅಥವಾ ಥೆರಪಿಸ್ಟ್ ಜೊತೆಯಲ್ಲಿ ಮಾತಾಡಿ. ಮತ್ತು ಕೆಲವೊಂದು ಸತಿ ಏನಾಗುತ್ತೆ ಫಾರ್ಮಕೋಥೆರಪಿ ಅಂತ ಹೇಳ್ತೀವಿ, ಅಂದರೆ ಟ್ರೀಟ್ಮೆಂಟ್, ಅಂದರೆ ಟ್ಯಾಬ್ಲೆಟ್ಸನ್ನು ಕೂಡ ತಗೊಳ್ಬೇಕಾಗತ್ತೆ. ಮತ್ತು ಇವಾಗಿನ ರಿಸರ್ಚ್ ಪ್ರಕಾರ ಹಲವಾರು ಮೆಡಿಸಿನ್ಸ್ ಅವೈಲಬಲ್ ಇದೆ. ಅಂದರೆ ಮೆಡಿಸಿನ್ಸ್ನಲ್ಲೇ ತುಂಬ ವೆರೈಟಿಗಳಿದೆ. ಇವಾಗ ಸೈಕೋಟ್ರೋಪಿಕ್ಸ್ ಅಂತ ಹೇಳ್ತೀವಿ, ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೀವಿ,
ಮತ್ತು ಆ್ಯಂಟಿ ಆಂಗ್ಸೈಟಿ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮೆಡಿಕೇಶನ್ಸ್ನ ತಗೊಳ್ಳೋವಾಗ ತಾಯಿ ಹಾಲು ಕುಡಿಸೋ ಸಮಯದಲ್ಲಿ ಮಗುವಿಗೆ ಹಾಲು ಮೂಲಕ ಹೋಗೋಂಥ ಚಾನ್ಸಸ್ ಇದೆ. ಆದರೆ ನಾವು ಇನ್ನೊಂದು ಏನಂತ ಹೇಳ್ತೀವಿ ಅಂದರೆ ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ. ಯಾವ ಮಾತ್ರೆಯಲ್ಲಿ ಆ ತಾಯಿಗೆ ಕಡಿಮೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಸೊ ಆ ರೀತಿ ಪ್ರಿಸ್ಕ್ರಿಪ್ಷನ್ಸನ್ನು ಕೂಡ ಕೊಡ್ಬೋದು. ಅಂದರೆ ತಾಯಿಗೆ ಯಾವ ರೀತಿ ಸಮಸ್ಯೆ ಇದೆ, ಮತ್ತು ಆ ಮಾತ್ರೆನ ಎಷ್ಟು ಡೋಸಲ್ಲಿ ಕೊಡ್ಬೋದು, ಮತ್ತು ಅದರಿಂದ ಮಗುಗೆ ತೊಂದರೆ ಆಗದಿಲ್ಲದಿರೋ ಥರ ಯಾವ ರೀತಿ ನಾವು ನೋಡ್ಕೊಳ್ಬೇಕು. ಮತ್ತು ಎಲ್ಲೋ ಕೆಲವೊಂದು ಕಂಡೀಷನ್ಸ್ನಲ್ಲಿ ಮಾತ್ರ ಆ ತಾಯಿ ಎದೆ ಹಾಲನ್ನು ಉಣಿಸೋದನ್ನು ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದು ತುಂಬ ಸಿವಿಯರ್ ಫಾರ್ಮ್, ಅಂದರೆ ಯಾವಾಗ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ, ತುಂಬ ಎಮರ್ಜೆನ್ಸಿ ಸಿಚುವೇಶನ್. ಸೊ ಆ ಟೈಮ್ನಲ್ಲಿ ಮಾತ್ರ ಅದನ್ನು ನಾವು ಬೇಡ ಅಂತ ಹೇಳ್ತೀವಿ. ಇಲ್ಲ ಬೇರೆ ಎಲ್ಲ ಸಮಯದಲ್ಲೂ ಕೂಡ ಸೇಫರ್ ಮೆಡಿಕೇಶನ್ಸ್ ಅವೈಲಬಲ್ ಇದೆ, ಮತ್ತು ಅದ್ರ ಮೆಡಿಕೇಶನ್ಸ್ ಜೊತೆಗೆ ತಾಯಿ ಧೈರ್ಯವಾಗಿ ಹಾಲು ಉಣಿಸ್ಬೋದು, ಮತ್ತು ತಾಯಿ ಮತ್ತು ಮಗು ಜೊತೆಗೂ ಕೂಡ ಇರಬಹುದು ಅಂತ ಹೇಳ್ತೀರಾ ಮೇಡಮ್. ಈಗ ಆಕೆ ಒಂದು ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಬಾರ್ದು? ಈಗ ನಾನು ಮೊದಲೇ ಹೇಳ್ದಂಗೆ ತಾಯಂದಿರಿಗೆ ಈ ಸಮಯದಲ್ಲಿ ಒತ್ತಡ ಆಲ್ರೆಡಿ ಹೆಚ್ಚಿದೆ. ಅದ್ರ ಮೇಲೆ ಕುಟುಂಬದವರಿಂದ ನೀನು ಪರಿಪೂರ್ಣ ತಾಯಿ ಆಗಬೇಕು ಅಂತ ಒತ್ತಡ ಹೇರ್ಬೋದು, ಅಥವಾ ಗಂಡು ಮಗುನೇ ಹೇರಬೇಕು ಅಂತ ಒತ್ತಡ ಇರ್ಬೋದು, ಅಥವಾ ನೀನು ಮಗುನ ಇದೇ ರೀತಿನಲ್ಲಿ ನೋಡ್ಕೊಳ್ಬೇಕು, ಇದೇ ರೀತಿನಲ್ಲಿ ಬೆಳೆಸ್ಬೇಕು ಅಂತಲೂ ಕೂಡ ಒತ್ತಡ ಇರ್ಬೋದು. ಸೊ ಆ ಒತ್ತಡನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಷ್ಟು ಅವಳಿಗೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂಥ ಪರಿಸ್ಥಿತಿ ಉಂಟಾಗುತ್ತದೆ. ಸೊ ಯಾವುದೇ ರೀತಿ ತಾಯಿಗೆ ಒತ್ತಡ ಆಗದೇ ಇರೋಂಥ ವಾತಾವರಣನ ಸೃಷ್ಟಿ ಮಾಡೋದು ತುಂಬ ತುಂಬ ಮುಖ್ಯ. ಮತ್ತು ಅದೇ ಟೈಮ್ನಲ್ಲಿ ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇವಾಗ ಅವಳಿಗೆ ತನ್ನ ಆರೋಗ್ಯನ ನೋಡ್ಕೊಳ್ಳೋದಕ್ಕೆ ಕುಟುಂಬದವರು ಬೆಂಬಲ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆನಲ್ಲಿನೇ ಅವಳಿಗೆ ಅರಿವು ಮೂಡಿಸೋದು, ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅರಿವನ್ನು ಮೂಡಿಸೋದು. ಸೊ ಈ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗ್ಬೋದು, ಅಥವಾ ನಿಮ್ಹ್ಯಾನ್ಸ್ ಕಡೆಯಿಂದ ಆಗ್ಬೋದು. ಪ್ರತಿ ಶುಕ್ರವಾರ ಪೆರಿನೇಟಲ್ ಸೈಕ್ಯಾಟ್ರಿ ಸರ್ವಿಸಸ್ ಅಂತ, ಸೊ ಅದು ಒಂದು ಡೆಡಿಕೇಟೆಡ್ ಕ್ಲಿನಿಕ್ ಕೂಡ ನಡೆಯುತ್ತೆ. ಸೊ ಆ ಸೌಲಭ್ಯನೂ ಕೂಡ ಜನರು ಉಪಯೋಗಿಸ್ಕೊಳ್ಬೋದು. ಕೊನೆಯದಾಗಿ ಏನಾದರೂ ಒಂದು ನಮ್ಮ ವೀಕ್ಷಕರಿಗೆ ಸಲಹೆಯನ್ನು ನೀಡ್ತೀರಾ? ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ದೈಹಿಕ ಆರೋಗ್ಯಕ್ಕೆ ಯಾವ ರೀತಿ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ರೀತಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ಮತ್ತು ತಾಯಂದಿರ ಮಾನಸಿಕ ಆರೋಗ್ಯ ಮತ್ತು ಅದಕ್ಕೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ಬಹಳಷ್ಟು ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ರಿ. ಅಂದರೆ ಹೆರಿಗೆ ನಂತರ ತಾಯಿಗೆ ಅನ್ಕೋತಾರೆ ಬಹಳಷ್ಟು ಜನ, ಅವಳ ಕೈಗೆ ಮಗು ಬಂತಲ್ವಾ, ಅವಳಿನ್ನೂ ಖುಷಿಯಾಗಿ ಜೀವನವನ್ನು ಸಾಗಿಸಬಹುದು ಅಂತ. ಆದರೆ ಅದರ ಹಿಂದೆ ಅವಳು ಅನುಭವಿಸುವಂತಹ ನೋವು, ಮಾನಸಿಕ ವೇದನೆಗಳು ಬಹಳಷ್ಟಿದೆ. ಇವೆಲ್ಲವನ್ನು ಇವತ್ತು ನಮಗೆ ತಿಳಿಸ್ಕೊಟ್ರಿ. ಹಾಗೆ ವೈದ್ಯರ ಸಲಹೆಯನ್ನು ಯಾವ ರೀತಿ ಪಡಿಬೇಕು, ಅದಕ್ಕೆ ಚಿಕಿತ್ಸೆ ಏನು, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಬಹಳ ಸವಿವರವಾಗಿ ಹೇಳಿದ್ದಕ್ಕೆ ವಾಹಿನಿಯ ಕಡೆಯಿಂದ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಈ ಹೆರಿಗೆಯ ನಂತರ ಒಂದು ತಾಯಿಗೆ ಕಾಡುವಂತಹ ಮಾನಸಿಕ ಸಮಸ್ಯೆಗಳು ಎಷ್ಟಿದೆ ಅಂತ. ಹಾಗಾಗಿ ಪ್ರತಿಯೊಬ್ಬ ತಾಯಿ ಹಾಗೆ ಬಾಣಂತಿ ಇತರ ಮಾನಸಿಕ ಸಮಸ್ಯೆಗಳು ತಮಗೆ ಅದರ ಲಕ್ಷಣಗಳು ಕಾಣಿಸಿಕೊಂಡಾಗ ದಯವಿಟ್ಟು ವೈದ್ಯರ ಬಳಿ ಹೋಗಿ ಅದಕ್ಕೆ ಸರಿಯಾದಂತಹ ಸಲಹೆಗಳನ್ನು ಪಡೆಯಿರಿ, ಹಾಗೆ ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಶಕ್ತಿ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.